60-65 ವರ್ಷನ ಮನುಷ್ಯ ಏನ್ರಿ. ನನ್ನ ಹೆಸರು ಹೆಗ್ಗರ್ ಸಿದ್ದ ಪೂಜಾರಿ. ನಾನು ಇರೋದು ಮಲ್ಲಾಬಾದ. ನನ್ನ ಸರ್ವೆ ನಂಬರ 33. ನಾ 10 ಸರ್ವೆ ನಂಬರ್ದಾಗ ಅದ ಸರ್. ನಮ್ದು ನಿಂಬೆ ಗಿಡಕ್ಕಿಂತ ಮೊದಲ ತೊಗರಿ ಬೆಳಿತೀವಿ ರೀ, ಹತ್ತಿ ಬೆಳಿತೀವಿ ರೀ. ಅದ್ರ ಲಾಭ ನಮಗೆ ಸಿಗಲಿಲ್ಲ ರೀ ಸರ್. ನಮ್ಮದು ಈಗ ಅಗ್ರಿಕಲ್ಚರ್ ಆಫೀಸ್ ಕಡೆಯಿಂದ ನಮ್ಮ ಗೆಟಪ್ ಸರ್ ಅವ್ರು ಏನಂದ್ರು ನಿಂಬೆ ಫಡ ಮಾಡಿ ಪೂಜಾರಿ ಚಲೋ ಆಗ್ತದೆ, ಒಳ್ಳೇದಾಗ್ತದೆ. ಮತ್ತು ಅದಕ್ಕೆ ಡ್ರಿಪ್ ಮಾಡಂತೇಳಿ ನಮಗೆಲ್ಲ ಗಾರ್ಡನ್ಸ್ನೂ ಕೊಟ್ಟರಿ. ನಮ್ಗೆ ಇದಕ್ಕೆ ಸ್ವಲ್ಪ ಖಾತಾ ಕಟ್ಟಿ ಆಗಂಥದ್ದು ನಮಗೊಂದು ಸಹಾಯನೂ ಮಾಡ್ಯಾರಿ ಅವರು. ಹೌದು ರೀ ಸರ. ಯಾಕಪ್ಪ ಅಂದ್ರೆ ನಮ್ಮ ಗೆಟಪ್ ಸರ ಬಂದು ನಮ್ಗೆ ಗಾರ್ಡನ್ಸ್ ಕೊಟ್ಟ ಬಳಿಕ ನಾವು ಉದ್ಯೋಗ ಖಾತ್ರಿದಾಗ ನಾವು ಏನಾರ ಸಹಾಯ ಮಾಡಿ ಕೊಡ್ತೇವೆ. ನಿನಗೆ ಸ್ವಲ್ಪ ನಿಮ್ಮ ಜಾಬ್ ಕಾರ್ಡ್ ಒಂದು 7-8 ಜಾಬ್ ಕಾರ್ಡ್ ಕೊಂಡು ನಿನ್ನ ಕೊಡು ಅಂತಂದಾಗ ನಾವು ಕೊಟ್ಟೇವೆ ರೀ. ಅದಕ್ಕೆ ನಮ್ಗೆ ಸಹಾಯ ಮಾಡಿ ಎಲ್ಲ ಚಂದ ಸಸ್ತಾಗಿ ಖಾತು ಕಬಡ್ಡಿ ಇದಕ್ಕೆ ಏನದ ನಮಗೊಂದು ಸಹಾಯ ಮಾಡಿ ಕೊಟ್ಟರಿ. ಅದಕ್ಕೆ ಹತ್ತಿ ತೊಗರಿ ನಾವು ಬೆಳೀಕ ನಮ್ಗೆ ಲಾಭ ಚಲೋ ಸಿಗಲಿಲ್ಲ ರೀ. ಲಾಭ ಚಲೋ ಸಿಗಲಿರ್ಬೇಕು. ನಮ್ಮ ತೋಟಕೇರಿ ಗೆಟಪ್ ಸರ್ ನಮಗೇನದ ಇದು ನಿಂಬೆ ಫಡ ಮಾಡಪ್ಪ ಪೂಜಾರಿ, ಒಳ್ಳೇದಾಗ್ತದೆ, ಚಲೋ ಆಗ್ತದೆ ಅಂತ ಹೇಳಿ ನಮ್ಗೆ ಮಾಡಿ ಅವ್ರ ಕಡೆಯಿಂದ ನಮಗೆ ಸಹಾಯನೂ ಮಾಡ್ಯಾರಿ. ಈಗ ನಿಂಬೆ ಯಾವಾಗ ಬರ್ತದೆ ರೀ ಕಾಯಿ ಚಾಲು? ಅದು ನಿಂಬೆ ಗಿಡ ನೋಡ್ರಿ ಸರ, ಅವರು ಅಗಿ ಕೊಡೋರು 3 ವರ್ಷಕ್ಕೆ ಕಾಯಿ ಆತತ್ ಹೇಳ್ತಾರೆ ರೀ ಸರ್. ಆಗಲ್ರಿ ಹಂಗೆ. ಯಾಕಾಗಲ್ಲಪ್ಪ ಅಂದ್ರೆ ಒಂದು ಕಾಯಿ ಆತದ, 2 ಕಾಯಿ ಆತದ, ಕಾಯಿ ಆದಂಗೆಲ್ಲ ಬಿಟ್ಟಂಗಿಲ್ಲ ರೀ ಸರ್. ನಮಗೆ ಭರ್ಪೂರ್ ರೈತರಿಗೆ ಕಾಯಿ ಹತ್ತಬೇಕಾದ್ರೆ 6 ವರ್ಷಕ್ಕೆ ರೀ ಸರ್. 6 ವರ್ಷಕ್ಕೆ 3 ವರ್ಷಕ್ಕೆ 4 ಕಾಯಿ ಇತ್ತಂದ್ರೆ ಮುಂದೆ 10 ಆಯ್ತಪ್ಪ, 20 20 30 ಹಿಂಗೆ ಹಾಕೋತ್ ಹೋಗ್ಬೇಕಾರ ಮುಂದೆ ನಮಗೆ 6 ವರ್ಷ 7 ವರ್ಷಕ್ಕೆ ಒಂದು ಗಿಡಕ್ಕೆ 3 ಪಾಕೆಟ್ ಹೊಡ್ತಾವ್ರಿ ಸರ್. ನಮ್ದು 100 ಗಿಡ ಅದ ರೀ, 300 ಬ್ಯಾಗ್ ಬೀಳ್ತದೆ ರೀ. ಒಂದು ಬ್ಯಾಗ್ನಾಗ ಎಷ್ಟು ಕಾಯಿ ಹಿಡಿತಾವ್ರಿ? ಒಂದು ಬ್ಯಾಗ್ನಾಗ ಒಂದು 1000 ಹಿಡಿಸ್ತದೆ ರೀ ಸರ್. ಅಂದ್ರೆ 3000 ಕಾಯಿ ಹಿಡಿಸ್ತದೆ ರೀ. 5000 ಮಾರ್ಬೋದು, 6000 ಮಾರ್ಬೋದು ರೀ, 3000 ಮಾರ್ಬೋದು. ಈ ಸದ್ಯ ಏನದ 1500 ಮಾರ್ತಾರೆ ಸರ್. ಈಗ ಏನಾದ್ರದ್ದು ಸೀಜನ್ ಇರಲ್ಲ ರೀ. ನಾವು ದೀಪಾವಳಿಯಿಂದ ಚಾಲು ಆಯ್ತಪ್ಪ ಒಂದು ಸೀಜನ್ಕ್ಕೆ ಬಹಳಷ್ಟು ಮುಂದೆ ಬ್ಯಾಸಿಯಾಗ ಎಷ್ಟು ಲಾಭ ಸಿಗ್ಬೋದು ಅದಕ್ಕೆ ನೋಡ್ರಿ ಸರ್. ಇದಕ್ಕೆ ಲಾಭ ಅಂದ್ರೆ ಗಿಡ ನಾವು ಎಷ್ಟು ಜಾಕ್ ಮಾಡಿ ಚಂದ ದೊಡ್ಡದು ಮಾಡಿ ಬೆಳೆಸಿ 3 ಪಾಕೆಟ್ ಹೊಂಡ್ಲಕ್ಕತ್ತಪ್ಪ ಅಂದ್ರೆ ಲಾಭ ಏನ್ರಿ? ಒಂದು 100 ಗಿಡಕ್ಕೆ ನಮಗೆ ಒಂದು 5-6 ಲಕ್ಷ 6 ಲಕ್ಷ ರೂಪಾಯಿ ಆಗ್ಬೋದು ರೀ ಸರ್. ಈ ವರ್ಷ ಒಬ್ಬರು ನಮ್ಮದು 10 ಗೌಡ್ರು ಬಂದ್ರಿ ಸರ್. ಮೊನ್ನೆ ಬಂದು ರಾಯಪ್ಪ ಗೌಡ್ರು ಮಕ್ಕಳು ರೀ. ಇದಕ್ಕೆ ಬಂದು ಎಲ್ಲ ಗಾರ್ಡನ್ಸ್ ಅವ್ರದ್ದು ಒಂದು 14 ವರ್ಷದ ಗಿಡ ಆತ್ರಿ ಸರ್. ಇವಂತ ಸಲೋ ಚಲೋ ಮಾಡಿದ್ವಿ. ನನ್ನ 14 ವರ್ಷದ ಗಿಡ ಅವ. ಒಂದು ಗಿಡಕ್ಕೆ 3 ಪಾಕೆಟ್ ಹೊಂಟವ. 3 ಪಾಕೆಟ್ ಅಂದ್ರೆ ಎಷ್ಟಾಯ್ತು ಅಂತ ಕೇಳಿದ್ರು. 300 ಆದವ್ರಿ ಅಂತ ಹೇಳ್ದ. ಮತ್ತು ಲಾಭ ಹೆಂಗ ಅಂತ ಎಲ್ಲ ಮನೆಯವ್ರು ಇದ್ದೀವಿ, ಎಲ್ಲ ಮಾಡಿದ್ವಿ, ಅಡವೆಗೆ ಬೀಳ್ತೀವಿ, ಇಂಡಿ ಭಾಗ ಒಯ್ದು ಮಾರಿದೆ ನಾವು. 10 ಲಕ್ಷ ಆಗ್ಯದ ಅಂತ ಹೇಳಿದ್ರಿ ಸರ್. 10 ಲಕ್ಷ ಸುಳ್ಳಲ್ರಿ ಇದು. ಈಗ ಇದೆಲ್ಲ 10 ಲಕ್ಷ ರೀ ಸರ. ನಿರ್ವಹಣೆ ಅದೆಲ್ಲ ಹೆಂಗೆ ಮಾಡ್ತೀರಿ? ಏನೇನದ ಗೊಬ್ಬರ, ಔಷಧ ನೋಡ್ರಿ ಸರ, ನಾವು ಏನು ಹೊಡೆಯವು ಎಲ್ಲ ನಮ್ಗೆ ಯಾವ್ದು ಗಾರ್ಡನ್ಸ್ ಕೊಡ್ತಾರೆ ಎಲ್ಲ ಟಾಟಾ ಪಿನ್ನ ಹೊಡೆದಿದ್ದೀವಿ ರೀ. ಆರ್ಗ್ಯಾನಿಕ್ ಹೆಂಡಿಯಪ್ಪ ಅಂತಂದ್ರೆ ಆಕಳು ಗೋತಾರಿ, ಆಕಳು ಹೆಂಡಿ ರೀ, ಅಥವಾ ಬೆಲ್ಲ ರೀ, ಹಿಂಗೆ ಕಲಿಸಿ 4 ಸಾರಿ ಇದಕ್ಕೆ ಹೊಡೆದಿದ್ರಿ ಸರ್. ಮಾರ್ಕೆಟ್ ಎಲ್ಲ ಹೆಂಗೆ ಎಲ್ಲಿ ಕಳಿಸ್ತೀರಿ ಕಾಯಿಗಳೆಲ್ಲ? ಮಾರ್ಕೆಟ್ ಅಪ್ಪ ಅಂದ್ರೆ ನೋಡ್ರಿ ಸರ, ಇಂಡಿಗೆ ಹೋಯ್ತೇವೆ ರೀ ಸರ್. ಅಥವಾ ಇಲ್ಲಿ ಇದಕ್ಕೆ ಹೋಯ್ತೇವೆ ರೀ, ಸಾತ್ಲೈನ್ ಕ್ರಾಸ್ ಕಲ್ಲಿಂದು ಗಾರ್ಡನ್ಸ್ ಮಾಡ್ಯಾರಿ. ಇಲ್ಲಪ್ಪ ನಮ್ಮ ಗುಲ್ಬರ್ಗ ಹೋಗ್ತೇವೆ ರೀ. ನಮ್ಮ ಗುಲ್ಬರ್ಗ ಇತ್ತ ನಾವು ಇಂಡಿ ಬಿಜಾಪುರ ಮಾರೋದು ಒಳ್ಳೇದ್ರಿ ಸರ್. ಭಾಳಷ್ಟು ಅಲ್ಲಿ ದಿನ 10 ಗಾಡಿ ಹೋಗ್ತಾವ್ರಿ, ಲಾರಿ ಹೋಗ್ತಾವ್ರಿ 10. ಅವ್ರದ್ದು ಒಂದು ಇದು ಮಾಡ್ಯಾರಿ ಸರ್ ಇಲ್ರಿ ಬಿಜಾಪುರ. ದಿನ 8 ಗಾಡಿ 10 ಗಾಡಿ ಹೋಗ್ತಾವ್ರಿ ಜಟಪ್ ಸರ್. ಏನ್ರಿ ಅಂದ್ರೆ ಈಗ ಮತ್ತೆ ಇಂಥ ರೈತರು ಈ ಥರ ಮಾಡಿದ್ರೆ ಅನುಕೂಲ ಆಗುತ್ತೆ ಎಲ್ಲ ರೈತರಿಗೆ? ಎಲ್ಲ ರೈತರು ಮಾಡಂತ ನಾವೇನು ಹೇಳಕತ್ತೀನಿ ರೀ ಸರ್. ಬರೇ ಮನಿಗೊಂದು 100 ಗಿಡ ಮಾಡ್ರಪ್ಪ ಚಲೋ ಆಗ್ತದ. ಮನಿಗೊಂದು ನೌಕರಿ ಮನುಷ್ಯ ಇದ್ದಂಗೆ ರೀ ಸರ್. ಇದು ನಾ ಏನೋ ಉಪಯೋಗ ತಿಂದಿಲ್ರಿ. ನಮ್ದು ಎಲ್ಲ ಬೀಗ್ರದ ರೀ ಸರ್ ಇಂಡಿ ಭಾಗ. ನಮಗೆಲ್ಲ ಗಾರ್ಡನ್ಸ್ ಕೊಟ್ಟಾರ. ಅವರು ಬಂದು ನಮ್ಗೆ ಹೇಳೋದಕ್ಕೆ ನಾ ಇದು ಮಾಡೀನಿ. ಇನ್ನ ಇದ್ರ ಹೈನ ಉಂಡಿಲ್ರಿ, ನಾ ಇನ್ನ ಇಂಟಿಲ್ರಿ. ಅಂದ್ರೆ ಇದು ಕಾಯಿ ಸ್ಟಾರ್ಟ್ ಆಗ್ಲಕ್ಕೆ ಒಂದು 3-4 ವರ್ಷ ಬೇಕು.